ಇನ್ನು ಪ್ರಯಾಗ್ರಾಜ್ನಲ್ಲಿ ಮೌನಿ ಸ್ನಾನದ ಸಂಭ್ರಮ ಮೇಳೈಸಿದೆ. ನಾಳೆ ಮೌನಿ ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾರೆ. ವಾರಣಾಸಿ, ಅಯೋಧ್ಯೆಯಲ್ಲೂ ಕೂಡ ಈ ಒಂದು ಸಂಭ್ರಮ ಕಳೆಗಟ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಮೌನಿ ಸ್ನಾನದ ಸಂಭ್ರಮ ಕಳೆಗಟ್ಟಿದೆ. ನಾಳೆ ಇವತ್ತು ರಾತ್ರಿ 7 ಗಂಟೆಯಿಂದ ನಾಳೆ ಸಂಜೆ 6:30ವರೆಗೂ ಕೂಡ ಈ ಮೌನಿ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ಕಾಶಿ ವಿಶ್ವನಾಥ ಮಂದಿರದಲ್ಲೂ ಕೂಡ ಜನ, ರಾಮ ಮಂದಿರದಲ್ಲೂ ಕೂಡ ಎತ್ತ ನೋಡಿದ್ರು ಕೂಡ ಭಕ್ತ ಸಾಗರ. ಇನ್ನು ಪ್ರಯಾಗ್ರಾಜ್ನಲ್ಲಿ ಮೌನಿ ಸ್ನಾನದ ಸಂಭ್ರಮಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ಮೌನಿ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನ ಮಾಡಿದ್ರೆ ಒಂದಷ್ಟು ನಂಬಿಕೆ ಭಕ್ತರಲ್ಲಿ, ಸನಾತನ ಧರ್ಮದಲ್ಲಿರುವಂಥ ಒಂದಷ್ಟು ಉಲ್ಲೇಖಗಳಂತೆ. ನೋಡಿ, ಅಯೋಧ್ಯೆಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಯೋಧ್ಯೆ ಸಾಗರೋಪಾದಿಯಲ್ಲಿ ಬಂದಿರುವಂಥ ರಾಮ ಭಕ್ತರು. ಅಯೋಧ್ಯೆ, ಕಾಶಿ ವಿಶ್ವನಾಥನ ದೇವಸ್ಥಾನ, ಪ್ರಯಾಗ್ರಾಜ್, ಎತ್ತ ನೋಡಿದ್ರು ಭಕ್ತ ಸಾಗರ, ಎತ್ತ ನೋಡಿದ್ರು ಭಕ್ತ ಸಾಗರ. ಕಿಕ್ಕಿರಿದು ಸೇರಿರುವಂಥ ಭಕ್ತಗಣ ರಾಮನ ದರ್ಶನವನ್ನ ಮಾಡೋದಕ್ಕೆ, ರಾಮಲಲ್ಲನ ದರ್ಶನವನ್ನ ಪಡೆದು ಪುನೀತರಾಗೋದಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಭಕ್ತಗಣ ಆಗಮಿಸಿದೆ. ಎಷ್ಟು ಜನ ಸೇರಿದ್ದಾರೆ ನೋಡಿ ಇಲ್ಲಿ, ಎಷ್ಟು ಜನ ಒಂದು ಕಡೆಯಿಂದ ಹೋಗ್ತಿದ್ದಾರೆ, ಮತ್ತೊಂದು ಕಡೆಯಿಂದ ದರ್ಶನಕ್ಕಾಗಿ ತೆರಳ್ತಾ ಇರುವಂಥ ದೃಶ್ಯವನ್ನ, ಮತ್ತೊಂದಷ್ಟು ಜನ ದರ್ಶನ ಮುಗಿಸಿ ವಾಪಸ್ ಬರ್ತಾ ಇರೋದು. ಆ ರಸ್ತೆ ತುಂಬೆಲ್ಲ ತುಂಬಿಕೊಂಡಿದ್ದಾರೆ ಭಕ್ತರು ರಾಮಲಲ್ಲನ ದರ್ಶನಕ್ಕೋಸ್ಕರ. ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆಯ ಮೌನಿ ಸ್ನಾನಕ್ಕೋಸ್ಕರ. ನೋಡಿ, ಪ್ರಯಾಗ್ರಾಜ್ನ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅಂತೇಳಿ ನೋಡ್ತಾ ಇದ್ರಿ. ಇನ್ನು ವಾರಣಾಸಿಯಲ್ಲಿ ಅಲ್ಲೂ ಕೂಡ ಜನವೋ ಜನ, ಕಾಶಿ ವಿಶ್ವನಾಥನ ದರ್ಶನ ಪಡೆದಕ್ಕೆ ಭಕ್ತಗಣ, ಅಯೋಧ್ಯೆಯಲ್ಲಿ ರಾಮಲಲ್ಲನ ದರ್ಶನವನ್ನ ಪಡೆದಕ್ಕೆ ಜನ, ಇನ್ನು ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಸ್ನಾನವನ್ನ ಮಾಡೋದಕ್ಕೆ ಇವತ್ತು ಒಂದೇ ದಿನ ಹತ್ತಿರ 40 ಲಕ್ಷ ಜನ ಭಕ್ತರು ಅಲ್ಲಿಗೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಾಳೆ ಮೌನಿ ಅಮಾವಾಸ್ಯೆ. ಎಲ್ಲ ಅನ್ಕೋತಾರೆ ಏನಿದು ಮೌನಿ ಅಮಾವಾಸ್ಯೆ ಅಂತಂದ್ರೆ, ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿಯನ್ನ ಇಲ್ಲಿ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಮತ್ತೊಂದು ರೀತಿಯಲ್ಲೂ ಕೂಡ ಕರೀತಾರೆ ಅವಧಾತಿ ಅಮಾವಾಸ್ಯೆ ಅಂತಲೂ ಕೂಡ ಇದನ್ನ ಕರೀತಾರೆ. ಅವಧಾತಿ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ, ಅಥವಾ ದರ್ಶ ಅಮಾವಾಸ್ಯೆ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಒಂದಷ್ಟು ಉಲ್ಲೇಖಗಳಿದೆ ಸನಾತನ ಧರ್ಮದಲ್ಲಿ. ಇವತ್ತಿನ ದಿನ ಇಂಥ ಒಂದು ಸ್ನಾನವನ್ನು ಮಾಡಿದ್ರೆ ತ್ರಿವೇಣಿ ಸಂಗಮದಲ್ಲಿ ಇಂಥ ಒಂದು ಕಾರಣಕ್ಕೋಸ್ಕರ ಸ್ನಾನ ಮಾಡಬೇಕು ಅಂತೇಳಿ. ಸೊ ಅದನ್ನು ಮೌನಿ ಸ್ನಾನ ಅಂತ ಕರೀತಾರೆ. ಆ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಈ ಮೌನಿ ಅಮಾವಾಸ್ಯೆಗೆ ಇನ್ನೊಂದು ಹೆಸರಿದೆ, ಅವಧಾತ್ರಿ ಅಮಾವಾಸ್ಯೆ, ಮತ್ತೊಂದು ಹೆಸರು ದರ್ಶ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ನೋಡಿ, 29ನೇ ತಾರೀಕು ಅಂದರೆ ನಾಳೆ ಈ ಒಂದು ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತೆ. ಅಯೋಧ್ಯೆ ರಾಮ ಮಂದಿರದತ್ತ ಭಕ್ತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರದ ಮಂಡಳಿಯವರು ವಿನಂತಿ ಮಾಡಿಕೊಂಡಿದ್ದಾರೆ, ಬರಬೇಡಿ, ಸದ್ಯಕ್ಕೆ ಅಯೋಧ್ಯೆಗೆ ಬರಬೇಡಿ. ಕೋಟಿ ಕೋಟಿ ಭಕ್ತರಲ್ಲಿ ಆಡಳಿತ ಮಂಡಳಿ ವಿನಂತಿಯನ್ನ ಮಾಡಿಕೊಂಡಿದೆ. ನಾಳೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. 15ರಿಂದ 20 ದಿನ ಅಯೋಧ್ಯೆಗೆ ಬಾರದಂತೆ ಸಂದೇಶವನ್ನ ಕೊಡಲಾಗಿದೆ. ನೀವೇನಾದರೂ ಅಯೋಧ್ಯೆಗೆ ಭೇಟಿ ಕೊಡಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರೆ ಮುಂದಿನ 15 ದಿನದ ಒಳಗಡೆ ಏನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ
ದಯವಿಟ್ಟು ಬರೋದು ಬೇಡ. ದಿನದಿಂದ ದಿನಕ್ಕೆ ಭಕ್ತರ ಆಗಮನದ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾನೇ ಇದೆ. ಮೌನಿ ಅಮಾವಾಸ್ಯೆ ಇರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. अयोध्या में पिछले अनेक दिनों से दर्शनार्थियों की संख्या में अभूतपूर्व वृद्धि हो रही है. कुंभ मेला में प्रयागराज संगम में स्नान करने के लिए जाने वाले भक्तों की बड़ी संख्या स्नान के पहले अथवा स्नान के बाद अयोध्या दर्शनार्थ आ रही है. अयोध्या का आकार बहुत छोटा है, भूगोल छोटा है और इसलिए अयोध्या इतनी अधिक संख्या को सभी प्रकार की नागरिक सुविधाएं प्रदान करने में अभी समर्थ नहीं है. कुछ समय और लगेगा. मेरा निवेदन है अयोध्या के पास पड़ोस के भक्तजन 10-15 दिन बाद भी अयोध्या आ सकते हैं. आसाम, बंगाल, उड़ीसा, मिजोरम, नागालैंड, त्रिपुरा, केरल, कर्नाटक, आंध्रा, तेलंगाना, तमिलनाडु, गुजरात, महाराष्ट्र, गोवा, मुंबई, ये जो बहुत दूर दूर के भक्तजन प्रयागराज में आए हैं, इन्हें आसानी से अयोध्या में दर्शन मिल सकेंगे. ಇನ್ನು ಪ್ರಯಾಗ್ರಾಜ್ನಲ್ಲಿ ಮೌನಿ ಸ್ನಾನದ ಸಂಭ್ರಮ ಮೇಳೈಸಿದೆ. ನಾಳೆ ಮೌನಿ ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾರೆ. ವಾರಣಾಸಿ, ಅಯೋಧ್ಯೆಯಲ್ಲೂ ಕೂಡ ಈ ಒಂದು ಸಂಭ್ರಮ ಕಳೆಗಟ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಮೌನಿ ಸ್ನಾನದ ಸಂಭ್ರಮ ಕಳೆಗಟ್ಟಿದೆ. ನಾಳೆ ಇವತ್ತು ರಾತ್ರಿ 7 ಗಂಟೆಯಿಂದ ನಾಳೆ ಸಂಜೆ 6:30ವರೆಗೂ ಕೂಡ ಈ ಮೌನಿ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ಕಾಶಿ ವಿಶ್ವನಾಥ ಮಂದಿರದಲ್ಲೂ ಕೂಡ ಜನ, ರಾಮ ಮಂದಿರದಲ್ಲೂ ಕೂಡ ಎತ್ತ ನೋಡಿದ್ರು ಕೂಡ ಭಕ್ತ ಸಾಗರ. ಇನ್ನು ಪ್ರಯಾಗ್ರಾಜ್ನಲ್ಲಿ ಮೌನಿ ಸ್ನಾನದ ಸಂಭ್ರಮಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ಮೌನಿ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನ ಮಾಡಿದ್ರೆ ಒಂದಷ್ಟು ನಂಬಿಕೆ ಭಕ್ತರಲ್ಲಿ, ಸನಾತನ ಧರ್ಮದಲ್ಲಿರುವಂಥ ಒಂದಷ್ಟು ಉಲ್ಲೇಖಗಳಂತೆ. ನೋಡಿ, ಅಯೋಧ್ಯೆಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಯೋಧ್ಯೆ ಸಾಗರೋಪಾದಿಯಲ್ಲಿ ಬಂದಿರುವಂಥ ರಾಮ ಭಕ್ತರು, ಅಯೋಧ್ಯೆ, ಕಾಶಿ ವಿಶ್ವನಾಥನ ದೇವಸ್ಥಾನ, ಪ್ರಯಾಗ್ರಾಜ್, ಎತ್ತ ನೋಡಿದ್ರು ಭಕ್ತ ಸಾಗರ, ಎತ್ತ ನೋಡಿದ್ರು ಭಕ್ತ ಸಾಗರ. ಕಿಕ್ಕಿರಿದು ಸೇರಿರುವಂಥ ಭಕ್ತಗಣ ರಾಮನ ದರ್ಶನವನ್ನ ಮಾಡೋದಕ್ಕೆ, ರಾಮಲಲ್ಲನ ದರ್ಶನವನ್ನ ಪಡೆದು ಪುನೀತರಾಗೋದಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಭಕ್ತಗಣ ಆಗಮಿಸಿದೆ. ಎಷ್ಟು ಜನ ಸೇರಿದ್ದಾರೆ ನೋಡಿ ಇಲ್ಲಿ, ಎಷ್ಟು ಜನ ಒಂದು ಕಡೆಯಿಂದ ಹೋಗ್ತಿದ್ದಾರೆ, ಮತ್ತೊಂದು ಕಡೆಯಿಂದ ದರ್ಶನಕ್ಕಾಗಿ ತೆರಳ್ತಾ ಇರುವಂಥ ದೃಶ್ಯವನ್ನ, ಮತ್ತೊಂದಷ್ಟು ದಿನ ದರ್ಶನ ಮುಗಿಸಿ ವಾಪಸ್ ಬರ್ತಾ ಇರೋದು. ಆ ರಸ್ತೆ ತುಂಬೆಲ್ಲ ತುಂಬಿಕೊಂಡಿದ್ದಾರೆ ಭಕ್ತರು ರಾಮಲಲ್ಲನ ದರ್ಶನಕ್ಕೋಸ್ಕರ. ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ನಾಳೆಯ ಮೌನಿ ಸ್ನಾನಕ್ಕೋಸ್ಕರ. ನೋಡಿ, ಪ್ರಯಾಗ್ರಾಜ್ನ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಅಂತೇಳಿ ನೋಡ್ತಾ ಇದ್ರಿ. ಇನ್ನು ವಾರಣಾಸಿಯಲ್ಲಿ ಅಲ್ಲೂ ಕೂಡ ಜನವೋ ಜನ. ಕಾಶಿ ವಿಶ್ವನಾಥನ ದರ್ಶನ ಪಡೆದಕ್ಕೆ ಭಕ್ತಗಣ, ಅಯೋಧ್ಯೆಯಲ್ಲಿ ರಾಮಲಲ್ಲನ ದರ್ಶನವನ್ನ ಪಡೆದಕ್ಕೆ ಜನ. ಇನ್ನು ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಸ್ನಾನವನ್ನ ಮಾಡೋದಕ್ಕೆ ಇವತ್ತು ಒಂದೇ ದಿನ ಹತ್ತಿರ 40 ಲಕ್ಷ ಜನ ಭಕ್ತರು ಅಲ್ಲಿಗೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಾಳೆ ಮೌನಿ ಅಮಾವಾಸ್ಯೆ. ಎಲ್ಲ ಅನ್ಕೋತಾರೆ ಏನಿದು ಮೌನಿ ಅಮಾವಾಸ್ಯೆ ಅಂತಂದ್ರೆ,
ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿಯನ್ನ ಇಲ್ಲಿ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಮತ್ತೊಂದು ರೀತಿಯಲ್ಲೂ ಕೂಡ ಕರೀತಾರೆ ಅವಧಾತಿ ಅಮಾವಾಸ್ಯೆ ಅಂತಲೂ ಕೂಡ ಇದನ್ನು ಕರೀತಾರೆ. ಅವಧಾತಿ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ, ಅಥವಾ ದರ್ಶ ಅಮಾವಾಸ್ಯೆ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಒಂದಷ್ಟು ಉಲ್ಲೇಖಗಳಿದೆ ಸನಾತನ ಧರ್ಮದಲ್ಲಿ. ಇವತ್ತಿನ ದಿನ ಇಂಥ ಒಂದು ಸ್ನಾನವನ್ನು ಮಾಡಿದ್ರೆ ತ್ರಿವೇಣಿ ಸಂಗಮದಲ್ಲಿ ಇಂಥ ಒಂದು ಕಾರಣಕ್ಕೋಸ್ಕರ ಸ್ನಾನ ಮಾಡಬೇಕು ಅಂತೇಳಿ. ಸೊ ಅದನ್ನು ಮೌನಿ ಸ್ನಾನ ಅಂತ ಕರೀತಾರೆ. ಆ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಈ ಮೌನಿ ಅಮಾವಾಸ್ಯೆಗೆ ಇನ್ನೊಂದು ಹೆಸರಿದೆ, ಅವಧಾತ್ರಿ ಅಮಾವಾಸ್ಯೆ. ಮತ್ತೊಂದು ಹೆಸರು ದರ್ಶ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ನೋಡಿ, 29ನೇ ತಾರೀಕು ಅಂದರೆ ನಾಳೆ ಈ ಒಂದು ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತೆ. ಅಯೋಧ್ಯೆ ರಾಮ ಮಂದಿರದತ್ತ ಭಕ್ತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರದ ಮಂಡಳಿಯವರು ವಿನಂತಿ ಮಾಡಿಕೊಂಡಿದ್ದಾರೆ, ಬರಬೇಡಿ, ಸದ್ಯಕ್ಕೆ ಅಯೋಧ್ಯೆಗೆ ಬರಬೇಡಿ. ಕೋಟಿ ಕೋಟಿ ಭಕ್ತರಲ್ಲಿ ಆಡಳಿತ ಮಂಡಳಿ ವಿನಂತಿಯನ್ನು ಮಾಡಿಕೊಂಡಿದೆ. ನಾಳೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. 15ರಿಂದ 20 ದಿನ ಅಯೋಧ್ಯೆಗೆ ಬಾರದಂತೆ ಸಂದೇಶವನ್ನು ಕೊಡಲಾಗಿದೆ. ನೀವೇನಾದರೂ ಅಯೋಧ್ಯೆಗೆ ಭೇಟಿ ಕೊಡಬೇಕು ಅಂತೇಳಿ ಪ್ಲಾನಿಂಗನ್ನು ಮಾಡ್ಕೊಂಡಿದ್ರೆ ಮುಂದಿನ 15 ದಿನದ ಒಳಗಡೆ ಏನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಬರೋದು ಬೇಡ. ದಿನದಿಂದ ದಿನಕ್ಕೆ ಭಕ್ತರ ಆಗಮನದ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾನೇ ಇದೆ. ಮೌನಿ ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. अयोध्या में पिछले अनेक दिनों से दर्शनार्थियों की संख्या में अभूतपूर्व वृद्धि हो रही है. कुंभ मेला में प्रयागराज संगम में स्नान करने के लिए जाने वाले भक्तों की बड़ी संख्या स्नान के पहले अथवा स्नान के बाद अयोध्या दर्शनार्थ आ रही है. अयोध्या का आकार बहुत छोटा है, भूगोल छोटा है, और इसलिए अयोध्या इतनी अधिक संख्या को सभी प्रकार की नागरिक सुविधाएं प्रदान करने में अभी समर्थ नहीं है. कुछ समय और लगेगा. मेरा निवेदन है, अयोध्या के पास पड़ोस के भक्तजन 10-15 दिन बाद भी अयोध्या आ सकते हैं. आसाम, बंगाल, उड़ीसा, मिजोरम, नागालैंड, त्रिपुरा, केरल, कर्नाटक, आंध्रा, तेलंगाना, तमिलनाडु, गुजरात, महाराष्ट्र, गोवा, मुंबई, ये जो बहुत दूर दूर के भक्तजन प्रयागराज में आए हैं, इन्हें आसानी से अयोध्या में दर्शन मिल सकेंगे.